ಹಲೋ ಎವ್ರಿವನ್. ಫೈನಲಿ ನಾವು ನಮ್ಮೂರಿಗೆ ಬಾಯ್ ಹೇಳ್ಬಿಟ್ಟು ಬೆಂಗಳೂರು ಕಡೆ ಬರೋ ಟೈಮ್ ಆಗಿದೆ. ಯಾಕಂತಂದರೆ ಜಾತ್ರೆ ಮುಗೀತು, ಹಾಗಾಗಿ ನಾವೆಲ್ಲರೂ ವಾಪಸ್ ಬರಬೇಕಾಗಿತ್ತು. ಫಸ್ಟು ನಾವು ಹೋಗಿಲ್ಲ, ಫಸ್ಟ್ ನಮ್ಮ ಆಂಟಿಯವರೆಲ್ಲ ಹೋಗಿಬಿಟ್ರು. ಬಿಕಾಸ್ ಅವರು ಹುಲಿಗೆಮ್ಮನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬರಬೇಕಿತ್ತು. ಸೊ ಕೊಪ್ಪಳಕ್ಕೆ ಹೋಗಿ ಕೊಪ್ಪಳದಿಂದ ಬೆಂಗಳೂರು ಅಂದರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಅಂತ ಅವ್ರು ಫಸ್ಟೇ ಬಿಟ್ಟರು. ಅವ್ರು ಸ್ವಲ್ಪ ಲೇಟ್ ಆಯಿತು, ಬಟ್ ಸ್ಟಿಲ್ ಬೇಗನೆ ಹೋದರು ಅಂತ ಹೇಳ್ಬೋದು. ಅವ್ರು ಹೋದ್ಮೇಲೆ ನಮ್ಮಮ್ಮ ಒಂದು ರೌಂಡ್ ಎಲ್ಲರಿಗೂ ಬಾಯ್ ಹೇಳ್ಕೊಂಡು ಬರೋಣ ಅಂತ ಹೋದರು. ಆವಾಗಲೇ ಅರ್ಶಿನ ಕುಂಕುಮ ಮಾದಲಿ ಎಲ್ಲ ತೊಗೊಂಡು ಬಂದರು. ಹಾಗೆ ಎಲ್ಲರಿಗೂ ಬಾಯ್ ಹೇಳಿಬಿಟ್ಟು ನಾವು ಒಂದು 2 ಅವರ್ ಆದಮೇಲೆ ಬಿಟ್ವಿ. ನಾವು ಹೋದ್ಮೇಲೆ ಲಾಸ್ಟಲ್ಲಿ ಒಂದು ಸತಿ ಹೋಗಿ ಭರಮಪ್ಪನ ಗುಡಿಗೆ ಕೈ ಮುಕ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಭರಮಪ್ಪನ ಗುಡಿಗೆ ಹೋಗಿ ಅವ್ರ ದರ್ಶನ ತೊಗೊಂಡು ವಾಪಸ್ ಹೋಗ್ತಾ ಇದ್ವಿ. ಎವ್ರಿ ಟೈಮ್ ಬಸ್ಸಲ್ಲಿ ಹೋಗೋವಾಗ ಬಸ್ಸೇ ಸಿಗಲ್ಲ ಫ್ರೆಂಡ್ಸ್. ಆದರೆ ಇವತ್ತು ಹೋಗ್ತಾ ಇದ್ದೀವಿ, ಕಣ್ಮುಂದೆನೇ ಬಸ್ ಬಂತು, ಇಲ್ಲ ಅರ್ಧ ಅವರ್ ಕಾಯಬೇಕು. ಆಮೇಲೆ ನಾವು ರೇಷನ್ ತೊಗೊಳೋಣ ಅಂತ ಹೋಗಿದ್ವಿ. ಇಲ್ಲಿ ಕೆಲವೊಂದು ಐಟಮ್ ಸ್ಪೆಷಲಾಗಿ ನಮಗೆ ಬೇಕಾಗುತ್ತೆ, ಅವೆಲ್ಲ ತೊಗೊಳ್ಳೇಬೇಕು. ಹಾಗಾಗಿ ಅವನ್ನೆಲ್ಲ ತೊಗೊಳೋಣ ಅಂತ ಹೋಗಿದ್ವಿ. ಇಲ್ಲಿ ಫಸ್ಟು ರೇಷನ್ ಲಿಸ್ಟ್ನ ಬರೆಸಿ ಆಮೇಲೆ ರೇಷನ್ ಕಾರ್ಡ್ ಕೊಡ್ತಾರೆ. ನೀವು ಯಾವ್ಯಾವ ಥರ ರೇಷನ್ಸ್ ತೊಗೊತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾವು ಹೋಗಿದ್ದೆ ಸಾವನೂರು ಖಾರ ತೊಗೊಳಕ್ಕೆ. ಸಾವನೂರು ಖಾರ ನಮ್ಮೂರಲ್ಲಿ ಸ್ಪೆಷಲಾಗಿ ಸಿಗುತ್ತೆ, ಹಾಗಾಗಿ ಅದನ್ನು ಕೂಡ ತೊಗೊಂಡು ನಾವು ನೆಕ್ಸ್ಟು ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದು ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದರೂ ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಸೀರೀಸ್.